ನಮಸ್ಕಾರ. KGF 2 ಚಿತ್ರದ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ ಚಿತ್ರದ ನಾಯಕಿ ಶ್ರೀನಿಧಿ ಶೆಟ್ಟಿ. ಅಭಿಮಾನಿಗಳ ಜೊತೆ ಸಿನಿಮಾ ನೋಡೋಕೆ ಕಾತರದಿಂದ ಕಾಯ್ತಿದ್ದೀನಿ. ಮಧ್ಯರಾತ್ರಿ ಅಭಿಮಾನಿಗಳ ಜೊತೆ ಸಿನಿಮಾ ನೋಡ್ತೀನಿ ಅಂತ ಶ್ರೀನಿಧಿ ಶೆಟ್ಟಿ KGF ಚಿತ್ರದ ಶೂಟಿಂಗ್ ವೇಳೆ ನಡೆದಂತಹ ಒಂದಷ್ಟು ಅನುಭವಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಹೊರಗಡೆ ಜನ KGF ಸಿನಿಮಾ ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ನಮಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನೋ ಒಂದು ಟೆನ್ಷನ್ ಇದ್ದಾರೆ. ಆದರೆ ಈಗ ನಮ್ಮ ಜೊತೆಲಿ ಕೂಲ್ ಆಗಿ ಸಿನಿಮಾದ ನಟಿ ರೀನಾ ನಮ್ಮ ಜೊತೆಲಿದ್ದಾರೆ. ಸೊ ರೀನಾ ನಟಿಗೆ ಗೊತ್ತಾಗಿರುತ್ತೆ, ನಮ್ಮ ಜೊತೆ ಶ್ರೀನಿಧಿ ಶೆಟ್ಟಿ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಈ KGF 2 ಎಷ್ಟು ಎಫೆಕ್ಟಿವ್ ಆಗಿತ್ತು, ಅವರ ಒಂದು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಇರ್ಬೋದು, ಒಂದಷ್ಟು ಅನುಭವಗಳನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್, ನಾನು ಆಗಲೇ ಹೇಳಿದಾಗಿಲ್ಲ, ಶ್ರೀನಿಧಿ ಅಂತ ಕರೆಯೋ ಬದಲು ಖುಷಿ ಆಗುತ್ತಾ ನಿಮಗೆ, ರೀನಾ ಅಂತ ಕರೆದ್ರೆ ಖುಷಿ ಆಗುತ್ತಾ? ಇವಾಗ ಎಲ್ಲ ಕಡೆ KGF ಇದೆಯಲ್ಲ, ಸೊ ರೀನಾ ಅಂತ ಕೇಳಿದಾಗ ತುಂಬ ಖುಷಿ ಆಗುತ್ತೆ. ರೀನಾ ಅಂತಾನೆ ಕರಿತೀವಿ ನಾವು. ಈಗ KGF 2 ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿದ್ದಾರೆ ರೀನಾ ಅವರು? ತುಂಬಾ ಎಕ್ಸೈಟ್ಮೆಂಟ್ ಇವಾಗ, ಯಾಕಂದರೆ ನಂದು ಭಯ, ನರ್ವಸ್ನೆಸ್ ಅದೆಲ್ಲ ಆಗೋಯ್ತು. ಇವಾಗ ನನಗೆ ಎಷ್ಟು ಎಕ್ಸೈಟ್ಮೆಂಟ್ ಅಂದರೆ ಅದು ಬರಬೇಕು. ಐ ವಿಶ್ ಇವತ್ತು 12 ಗಂಟೆಗೆ ಅದು ರಿಲೀಸ್ ಆಗಬೇಕಿತ್ತು. ಇನ್ನೊಂದು ದಿನ ಕಾಯೋಕ್ಕೂ ಆಗ್ತಿಲ್ಲ ನನ್ನ ಕೈಯಲ್ಲಿ. ಬಟ್ ಇನ್ನೇನು ಆಯ್ತು, ಇನ್ನು ಒಂದು ದಿನ, ಇಷ್ಟು ವರ್ಷ ಕಾದಿದ್ದು ಇನ್ನು ಒಂದು ದಿನದಲ್ಲಿ ಮುಗ್ದೋಗುತ್ತೆ ಆ ವೆಯ್ಟ್. ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಚಾಪ್ಟರ್ 2ನಲ್ಲಿ ರಾಕಿ ವರ್ಸಸ್ ರೀನಾ ಯಾವ ಥರ ಇರುತ್ತೆ ಫೈಟ್ ಅಂತ? ಜನರು ಪಾರ್ಟ್ 1 ಸ್ವಲ್ಪ ಇದ್ರು ಅದನ್ನ ಇಷ್ಟ ಮೆಚ್ಚಿದ್ದಾರೆ. ಫೈಟ್ ಆಗಲಿ, ರಾಕಿ ರೀನಾದು ಸಿಡುಕು ಅದೆಲ್ಲ ಆಗಲಿ. ಪಾರ್ಟ್ 2 ಇನ್ನೂ ತುಂಬ ಚೆನ್ನಾಗಿದೆ. ಎಲ್ಲನೂ ಇದೆ, ಒಂದು ಮಸಾಲ ಅಂತ ಹೇಳ್ಬೋದು. ಸಿಟ್ಟು, ಫೈಟ್, ಇಮೋಷನ್ಸ್, ರೊಮ್ಯಾನ್ಸ್ ಎಲ್ಲ ಇದೆ. ನಿಮಗೆ ತುಂಬ ಎಂಜಾಯ್ ಮಾಡ್ತೀರಾ. ನಮ್ಮ ಇಂಡಸ್ಟ್ರಿಯಲ್ಲಿ ಸದಾ ಸೌಂಡ್ ಮಾಡುವಂಥ ಒಂದು ಡೈಲಾಗು, ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅನ್ನುವಂಥದ್ದು ಎಸ್ಪೆಷಲಿ. ಸೊ ಇಲ್ಲಿ ರಾಕಿ ರೀನಾ ಈ ಇಬ್ಬರಲ್ಲಿ ಯಾರು ಸ್ಟ್ರಾಂಗು, ರೀನಾ ಆರ್ ರಾಕಿ? ಸ್ಟ್ರಾಂಗ್ ಯಾರು ಅಂತ ಅದು ನೀವು ಹೇಳಿ ಜಡ್ಜ್ ಮಾಡಬೇಕು. ಬಟ್ ಏನಂದ್ರೆ ರಾಕಿ ಬಾಯ್ ಅಂತ ಕ್ಯಾರೆಕ್ಟರ್ಗೆ ಒಂದು ಟಕ್ಕರ್ ಕೊಡೋಕ್ಕೆ ಒಂದು ರೀನಾ ಅಂತ ಕ್ಯಾರೆಕ್ಟರ್ ಬೇಕಲ್ವಾ? ಅದಕ್ಕೆ ಆ ಥರ ತುಂಬ ಚೆನ್ನಾಗಿ ನಮ್ಮ ನಿರ್ದೇಶಕರು ಒಂದು ಕ್ಯಾರೆಕ್ಟರ್ನ ಬರೆದಿದ್ದಾರೆ. ನೀವು ನೋಡಿದ್ದೀರ ಆಲ್ರೆಡಿ, ಅವಳು ಎಷ್ಟು ಫಿಯರ್ಲೆಸ್, ಆಮೇಲೆ ಹೇಗಿದ್ಲು, ಒಂದು ಡಾನ್ ಮಗಳು ಪಾರ್ಟ್ 1 ಇಬ್ಬರು ಕರೆಕ್ಟ್ ಆಗಿದ್ದಾರೆ ಜೋಡಿ. ಫಸ್ಟ್ ಹಾಫಲ್ಲಿ ನೀವು ಹೇಳ್ದಂಗೆ ಡಾನ್ ಮಗಳಾಗಿ ರೀನಾ ಕಾಣಿಸಿದ್ರು. ಸೆಕೆಂಡ್ ಹಾಫಲ್ಲಿ ರಾಕಿ ಲವರ್ ಆಗಿ, ಅದು ಕ್ಲೂ ಸಿಕ್ಬಿಟ್ಟಿದೆ ಆಲ್ರೆಡಿ ನಮಗೆ. ಸೊ ಯಾವ ಥರದ ಒಂದು ಆ ಲವ್ ಫೀಲ್ ನೋಡ್ಬೋದು ನಾವು? ಯಾಕಂದರೆ ಫಸ್ಟ್ ಹಾಫಲ್ಲಿ ನೋಡಿದ್ವಿ, ಇಲ್ಲಿ ಲವ್ ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು ಆಡಿಯನ್ಸ್? ಮೂವಿ ಮೂಡ್ ಅದೇ ಇದೆ, ಸೇಮ್ ಮೂಡ್ ಕಂಟಿನ್ಯೂ ಆಗುತ್ತೆ. ಪಾರ್ಟ್ 1 ಹೆಂಗಿದೆ ಅದೇ ಇರುತ್ತೆ. ಆ ಇಂಟೆನ್ಸಿಟಿ, ಆ ಪ್ಯಾಷನ್, ಆ ಅಗ್ರೆಷನ್ನು. ಮೇ ಬಿ ರಿಲೇಷನ್ಶಿಪ್ಸ್, ಕ್ಯಾರೆಕ್ಟರ್ಸ್ ಮಧ್ಯದಲ್ಲಿ ಚೇಂಜ್ ಆಗ್ಬೋದು. ಡಿಫ್ರೆಂಟ್ ರಿಲೇಷನ್ಶಿಪ್, ಡಿಫ್ರೆಂಟ್ ಇಮೋಷನ್ಸ್, ಅದೇ ಒಂದು ಮಿಸ್ಟ್ರಿ. ನಮ್ಮ KGF ಏನಂದ್ರೆ ಯಾರು ಪಾಸಿಟಿವ್, ಯಾರು ನೆಗೆಟಿವ್ ಅಂತ ನಾವು ಏನೋ ಒಂದು ಊಹೆ ಮಾಡ್ಕೊಂಡಿರ್ತೀವಿ. ಬಟ್ ಅದು ಸ್ಕ್ರೀನಲ್ಲಿ ನೋಡಿದಾಗ ಗೊತ್ತಾಗುತ್ತೆ, ಓ ಇವರು ಒಳ್ಳೆಯವ್ರು ಅಂದ್ಕೊಂಡಿದ್ವಿ, ಇವ್ರು ಕೆಟ್ಟವ್ರು ಅಂತ. ಸೊ ಅದೊಂದು ಮಿಸ್ಟ್ರಿ. ಇನ್ನೇನು ಒಂದು ದಿನದಲ್ಲಿ ಗೊತ್ತಾಗುತ್ತೆ ಯಾರು ಎಂಥದ್ದು ಅಂತ. ಬಟ್ ಆ ಇಕ್ವೇಷನ್ ತುಂಬ ಚೆನ್ನಾಗಿದೆ. ನೀವು ನಾಳೆ ಮಜಾ ಮಾಡ್ತೀರಾ ನೋಡಿದಾಗ ಖಂಡಿತ. ಸೊ ಫಸ್ಟ್ ಹಾಫಲ್ಲಿ KGF ಬಂದಂಥ ಸಂದರ್ಭದಲ್ಲಿ ಒಂದಷ್ಟು ಪಾತ್ರ ರಿವೀಲ್ ಆಗಿರಲಿಲ್ಲ. ಮೇ ಬಿ ಟೀಮ್ನವ್ರು ಗೊತ್ತಿತ್ತೋ ಏನೋ, ಅದು ನಮ್ಗೆ ಐಡಿಯಾ ಇಲ್ಲ. ಸಂಜಯ್ ದತ್ ಇರ್ಬೋದು, ರವೀನಾ, ಎಲ್ಲರೂ ಆಗಿದೆ ಆ್ಯಕ್ಟ್ ಮಾಡಿದ್ದಾರೆ. ಅವರ ಒಂದು ಕಾಂಬಿನೇಷನಲ್ಲಿ ಆ್ಯಕ್ಟ್ ಮಾಡೋದು ಎಷ್ಟು ಖುಷಿ ಇದೆ ಶ್ರೀನಿಧಿ ಅವರಿಗೆ ಅಂತ? ಆ್ಯಕ್ಟಿಂಗ್ ಇತ್ತೋ ಇಲ್ವೋ, ಆದರೂ ನಾನು ಸೆಟ್ಟಲ್ಲಿ ಇರ್ತಾ ಇದೆ. ನನಗೆ ನಂದು 2ನೇ ಮೂವಿಲಿ ಇಷ್ಟು ದೊಡ್ಡ ಸ್ಟಡೆಡ್ ಕಾಸ್ಟ್ ಜೊತೆ ಒಂದು ಆಪರ್ಚುನಿಟಿ ಸಿಗೋದು ಅದೇ ಒಂದು ದೊಡ್ಡ ಬ್ಲೆಸ್ಸಿಂಗ್ ನನಗೆ. ಯಾರಿಗೆ ಇಷ್ಟು ಬೇಗ ಅವ್ರ ಅರ್ಲಿ ಕರಿಯರಲ್ಲಿ ಈ ಥರ ಸಿಗುತ್ತೆ, ಅವರನ್ನು ಆ್ಯಕ್ಟ್ ಮಾಡೋದು ನೋಡೋದಾಗಲಿ. ಯಾಕಂದರೆ ಸಂಜಯ್ ಸರ್ ಆದರೆ 30 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್, 30-40 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್, ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್. ಅವರು ಸಂಜಯ್ ಸರಿಂದ ಅಧೀರಾ ಕ್ಯಾರವನಿಂದ ಹೋಗುವಾಗ ಸಂಜಯ್ ಸರ್, ಇಳಿದಾಗ ಅಧೀರಾ, ಆ ಟ್ರಾನ್ಸ್ಫಾರ್ಮೇಷನ್ ನೋಡೋದು ತುಂಬ ಇಷ್ಟ. ಆಮೇಲೆ ಅವ್ರದ್ದು ಆ್ಯಕ್ಟಿಂಗ್ ಆಗಲಿ ಇದೆಲ್ಲ ನನಗೆ ಕಲಿಯೋಕ್ಕೆ ತುಂಬ ಸಿಗುತ್ತೆ. ರವೀನಾ ಮ್ಯಾಮ್ದು ಅವ್ರು ನೋಡಿ, ನಾವು ಟ್ರೈಲರಲ್ಲಿ ನೋಡ್ತೀವಿ, ಒಂದು ವಾಕಿಂಗ್ ಸೀನಲ್ಲೇ ನಮ್ಗೆ ಗೂಸ್ ಬಂಪ್ಸ್ ಬರುತ್ತೆ. ಸೊ ಈ ಥರ ಅವ್ರದ್ದು ಫ್ಯೂ ಆ್ಯಕ್ಟರ್ಸ್ ಜೊತೆ ನಂಗೆ ಸಿಕ್ಕಿದೆ ಚಾನ್ಸ್. ಇದನ್ನೆಲ್ಲ ನಾನು ನನ್ನ ಜೊತೆ ಐ ವಿಲ್ ಬಿ ಕ್ಯಾರಿಂಗ್ ಇಟ್ ಫಾರ್ ಎವರ್. ಯಾಕಂದರೆ ಈ ಎಕ್ಸ್ಪೀರಿಯನ್ಸು, ಈ ಟೈನಿ ಡೀಟೇಲ್ಸು, ಫೀಡ್ಬ್ಯಾಕ್ಸು ನಂಗೆ ತುಂಬ ತುಂಬ ಕ್ಲೋಸ್ ನನ್ನ ಹಾರ್ಟಿಗೆ. ಚಾಪ್ಟರ್ 2 ಸೆಟ್ಟಲ್ಲಿ ರವೀನಾ ಟಂಡನ್ ಅವರಿಂದ ಶ್ರೀನಿಧಿ ಅವ್ರಿಗೆ ಏನಾದ್ರು ಆ್ಯಕ್ಟಿಂಗ್ ಟಿಪ್ಸ್ ಏನಾದರೂ ಆ ಥರದ ಸಜೆಷನ್ ಏನಾದ್ರು ಸಿಕ್ಕಿದೆಯಾ? ನಾನು ಪ್ರಮೋಷನ್ ಟೈಮಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಬಾಂಡಿಂಗ್ ಆಗಿರೋದು. ಬಿಕಾಸ್ ಎಲ್ಲ ಸಿಟಿ ತಿರುಗ್ತಾ ಇದ್ವಲ್ಲ, ಜೊತೆಗಿದ್ವಲ್ಲ. ಶಿ ಇಸ್ ವೆರಿ ಸ್ವೀಟ್. ಕಲಿಯೋದಂತೂ ನಾವು ಅವ್ರನ್ನ ಸ್ಕ್ರೀನಲ್ಲಿ ನೋಡ್ತಾನೆ ಇದ್ದೀವಿ. ಸೊ ಅದರಿಂದನೇ ಕಲಿಯೋಕ್ಕೆ ತುಂಬ ಸಿಗುತ್ತೆ. ಬಟ್ ಏನು ಒಂದು ಲರ್ನಿಂಗ್ ಟಿಪ್ ಅಂದರೆ, ಅವರು ಇವಾಗಲೂ ಆ ಪ್ಯಾಷನ್ನು, ಅದು ನಾವು ಒಂದು 10-15 ವರ್ಷ ಆದಮೇಲೆ ನಮಗೂ ಹಾಫ್ ಆಫ್ ದಟ್ ಪ್ಯಾಷನ್, ಆ ಫೋಕಸ್ ಇರಲಿ ಅಂತ ನಾವು ಹೋಪ್ ಮಾಡ್ಕೊಳ್ಳೋದು. KGF ಬಗ್ಗೆ ಮಾತಾಡಬೇಕಾದ್ರೆ ನೀಲ್ ಅವ್ರ ಬಗ್ಗೆ ಮಾತಾಡೋದು ಇನ್ಕಂಪ್ಲೀಟ್ ಆಗಿಬಿಡುತ್ತೆ. ಕ್ಯಾಪ್ಟನ್ ಆಫ್ ದಿ ಶಿಪ್ ಅವರಿಲ್ಲ, ಅವರೇ ಮೇಕರ್. ಸೊ ಅವ್ರ ಬಗ್ಗೆ ಹೇಳೋದಾದರೆ ಅವರ ಒಂದು ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಚಾಪ್ಟರ್ 1, ಚಾಪ್ಟರ್ 2, ಈ ಒಂದು ಅನುಭವದ ಬಗ್ಗೆ ಹೇಳೋದಾದರೆ?
ವಿತೌಟ್ ಪ್ರಶಾಂತ್ ನೀಲ್ KGF ಇರ್ತಾ ಇರಲಿಲ್ಲ. ಇಟ್ಸ್ ಹಿಸ್ ಡ್ರೀಮ್, ಇಟ್ಸ್ ಹಿಸ್ ವಿಷನ್, ಅವ್ರ ಕ್ರಿಯೇಷನ್ನು. ಅವರು ನನಗೆ ನನ್ನ ಫಸ್ಟ್ ಡಿರೆಕ್ಟರ್, ನನ್ನ ಮೂವಿ ಕೊಟ್ಟವರು, ನನ್ನ ಕರಿಯರ್ ಕೊಟ್ಟವರು, ಎಲ್ಲ ಕಲ್ತಿದ್ದು ನಾನು ಅಲ್ಲೇ KGF ಸೆಟ್ಟಲ್ಲಿ ಅವರಿಂದ. ನನ್ನ ಗುರು ಅವರು, ನನ್ನ ಟೀಚರ್, ನಂದು ಡಿರೆಕ್ಟರ್. ಅವ್ರದ್ದು ಏನು ಹೇಳೋದು, ನಮ್ಮದು ಅವ್ರ ಕೆಲಸ ನಾವು ನೋಡ್ತಾ ಇದ್ದೀವಿ, ಜನರಿಗೆಲ್ಲ ಇಷ್ಟ ಆಗಿದೆ ಅವ್ರ ಬಗ್ಗೆ. ಈಸ್ ಅ ಜೀನಿಯಸ್, ಈಸ್ ಅ ಮಜಿಷಿಯನ್. ಅವ್ರ ಬಗ್ಗೆ ಏನು ಹೇಳೋದೇ ಇಲ್ಲ. ಅವರು ಆ ಇಂಟೆನ್ಸಿಟಿ, ಆ ಪ್ಯಾಷನ್ ಅವ್ರ ಕೆಲಸದಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ನಾಳೆ ಸ್ಕ್ರೀನಲ್ಲಿ ನೋಡೋದು ಅವ್ರದ್ದು ಇಷ್ಟು ವರ್ಷ ಬರ್ದಿರೋಂಥ ಕತೆ, ವಿಷನ್. ಸೊ ನಮ್ಗೆ ತುಂಬ ಖುಷಿ, ನಮ್ಮ ಇಂಡಸ್ಟ್ರಿಯಲ್ಲಿ ಪ್ರಶಾಂತ್ ನೀಲ್ ಅಂತ ಒಂದು ಫಿಲ್ಮ್ ಮೇಕರ್ ಇದ್ದಾರೆ ಅಂತ. ರಾಕಿಂಗ್ ಸ್ಟಾರ್ ಯಶ್ ಅವ್ರ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ ಫಸ್ಟ್ ಸಿನಿಮಾದಲ್ಲೂ ಕೂಡ ಫನ್ನಿ ಆಗಿದ್ದಂಥ ಒಂದಷ್ಟು ಸೀನ್ಗಳು ನೋಡಿ ಇಲ್ಲೂ ಕೂಡ ಇರುತ್ತೆ. ಯಶ್ ಅವರ ಬಗ್ಗೆ ಆ ಒಂದು ಶೂಟಿಂಗ್ ಎಕ್ಸ್ಪೀರಿಯನ್ಸ್, ಅವ್ರ ಜೊತೆಲಿ ಕಳೆದಂಥ ಕ್ಷಣಗಳ ಬಗ್ಗೆ ಹೇಳಿದ್ರೆ. ಶೂಟಿಂಗ್ ಸೆಟ್ಟಲ್ಲೇ ನಾವು ಜಾಸ್ತಿ ಟೈಮ್ ಎಲ್ಲ ಕಳೆದಿರೋದು. ಅವರು ಹಾಗೆ ಯಶ್ ಅವರಿಂದ ರಾಕಿ ಟ್ರಾನ್ಸ್ಫಾರ್ಮ್ ಆಗಿರೋದು ನೋಡೋದು ಒಂದು ಚೆಂದ. ಆ ಫೋಕಸ್ಸು, ಆ ಡೆಡಿಕೇಶನು, ಇಷ್ಟು ವರ್ಷ ಆದರೂ ಆ ರಾಕಿನ ಬಿಟ್ಟಿಲ್ಲ ಅವರು. ಆ ಸೆಟ್ಟಿಗೆ ಬಂದಾಗ ಅವರು ಸ್ಟಾರ್ ಆಲ್ರೆಡಿ, ಅವ್ರು ಹಾಗೆ ಬಂದು ಆ್ಯಕ್ಟಿಂಗ್ ಮಾಡ್ಬೋದು, ಬಟ್ ಅವ್ರು ಅದನ್ನು ಇಂಪ್ರೂವೈಸ್ ಮಾಡೋದಾಗಲಿ, ಎಷ್ಟು ಪರ್ಫೆಕ್ಟಾಗಿ ಮಾಡೋದಾಗಲಿ, ಎಷ್ಟು ಚೆನ್ನಾಗಿ ಇನ್ನೂ ಮೂಡ್ ಸಿಚುವೇಶನಲ್ಲಿ ಕ್ರಿಯೇಟ್ ಮಾಡೋದಾಗಲಿ, ಇದನ್ನೆಲ್ಲ ನೋಡಿ ತುಂಬ ನಮ್ಗೆ ಕಲಿಯೋಕ್ಕೆ ಸಿಗ್ತಾಯಿತ್ತು. ನನಗೂ ತುಂಬ ಹೆಲ್ಪ್ ಮಾಡ್ತಾಯಿದ್ರು. ಏನಾದರೂ ಇನ್ಪುಟ್ಸ್ ಕೊಡೋದಿದ್ರೆ, ಫೀಡ್ಬ್ಯಾಕ್ ಕೊಡೋದಿದ್ರೆ, ಹೀಗೆ ಮಾಡು, ಹಾಗೆ ಮಾಡು ಅಂತ. ಹಿ ವಿಲ್ ಆಲ್ವೇಸ್ ಬಿ ವೆರಿ ಸ್ಪೆಷಲ್. ನನ್ನ ಫಸ್ಟ್ ಕೋಸ್ಟಾರ್ ಅಲ್ವಾ. ನನ್ನೇನಾದರೂ ನೀವು ಒಂದು ಕ್ವಶನ್ ಕೇಳಿದ್ರೆ, KGF ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ? ನಾನು ಒಂದೇ ಹೇಳ್ತೀನಿ, ಒಂದೇ ವರ್ಡಲ್ಲಿ ಗೋಲ್ಡ್ ಫಿಶ್ ಅಂತ ಹೇಳ್ತೀನಿ. KGFನ ಗೋಲ್ಡ್. ನೀವೇನು ಹೇಳ್ತೀರ? KGF ಡ್ರೀಮ್, ನಮ್ಮ ತುಂಬ ಜನದ ಕನಸದು. ಸೊ ನನ್ನ KGF ಇಸ್ ಅ ಡ್ರೀಮ್. ಅದು ಕನಸು ನನ್ಸಾಗ್ತಾ ಇದೆ ನಾಳೆ. ಆ ಡ್ರೀಮಲ್ಲಿ ಯಾರ್ಯಾರ ಶ್ರಮ ಹೆಚ್ಚು ಪ್ರಾಬಲ್ಯ ಸಾಧಿಸ್ಬೋದು ಅಂತ? ಎಲ್ರದ್ದು, ಅಂದರೆ ಆ ಕ್ರಿಯೇಟ್ ಮಾಡಿರೋದು ನಮ್ಮ ನಿರ್ದೇಶಕರು, ಅದನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಸಾಥ್ ಕೊಟ್ಟಿದ್ದು ನಮ್ಮ ನಿರ್ಮಾಪಕರು, ಅದಕ್ಕೆ ಫೇಸ್ ವ್ಯಾಲ್ಯೂ ಕೊಟ್ಟಿರೋದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು. ಅದನ್ನು ಬಿಟ್ಟು ಎಲ್ಲ ಟೆಕ್ನಿಷಿಯನ್ಸ್, ಐ ಥಿಂಕ್ ಟೆಕ್ನಿಷಿಯನ್ಸಿಂದ ಲೈಟ್ ಬಾಯ್ಸ್ವರೆಗೂ ಅವರೊಬ್ಬರು ಅವ್ರ ಕೆಲಸ ನೀಟಾಗಿ ಮಾಡಿಲ್ಲ ಅಂದರೆ ಮೂವಿ ಈ ಥರ ಬರ್ತಾ ಇರಲಿಲ್ಲ. ಸೊ ಎಲ್ಲರದ್ದು ಶ್ರಮ ಅದಲ್ಲಿದೆ. ಎಷ್ಟು ಜನ ಎಂಟೈರ್ ಎಲ್ಲ ಸೋಲ್ ಅದಕ್ಕೆ ಹಾಕಿರೋದು ಎಲ್ಲರದ್ದು ಇದೆ. ಪ್ಯಾನ್ ಇಂಡಿಯಾ ಸಿನಿಮಾ 5 ಭಾಷೆಗಳಲ್ಲಿ ಬರ್ತಾ ಇದೆ. ಡಬ್ಬಿಂಗ್ ಯಾರು ಮಾಡಿರ್ಬೋದು? ಕನ್ನಡದಲ್ಲಿ ನೀವು ಮಾಡಿದ್ದೀರಾ? ಬೇರೆ ಭಾಷೆಯಲ್ಲಿ ರೀನಾನೇ ಟ್ರೈ ಮಾಡಿದಾರಾ, ಇಲ್ಲ ಯಾರು ಡಬ್ಬಿಂಗ್ ಮಾಡಿದ್ದಾರೆ? ಈ ಸಲ ಕನ್ನಡ ನಾನೇ ಮಾಡಬೇಕು ಅಂತ ನಾನು ಅದನ್ನು ಫುಡ್ ಆನ್ ಹಾಕಿ ನಾನೇ ಮಾಡ್ತೀನಿ ಅಂತ ಹೇಳಿ ನಾನು ಮಾಡಿದ್ದೀನಿ. ಸೊ ಈ ಸಲ ನೀವು ಶ್ರೀನಿಧಿ ವಾಯ್ಸ್ ಕೇಳ್ತೀರಾ ಕನ್ನಡದಲ್ಲಿ. ಹಿಂದಿಯಲ್ಲೂ ಟ್ರೈ ಮಾಡಿದೆ, ಬಟ್ ಐ ಥಿಂಕ್ ಜಸ್ಟಿಸ್ ಮಾಡಬೇಕಲ್ಲ, ಕರೆಕ್ಟ್ ಆಗಿರಬೇಕು ಭಾಷೆ. ಒಂದು ಸ್ವಲ್ಪನೂ ಪ್ರೊನೌನ್ಸಿಯೇಷನ್ ಎಲ್ಲ ಕರೆಕ್ಟ್ ಆಗಿಲ್ಲ ಅಂದರೆ ಅದು ಆ ಫೀಲ್ ಸಿಗಲ್ಲ ಅಂತ ಬರೀ ಕನ್ನಡದಲ್ಲಿ ಮಾಡಿದ್ದೀನಿ. ಬಟ್ ಎಲ್ಲ ಡಬ್ಬಿಂಗ್ ಆರ್ಟಿಸ್ಟ್ಗಳು ಎಲ್ಲ ಭಾಷೆಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಆ ಒರಿಜಿನಲ್ ಲ್ಯಾಂಗ್ವೇಜ್ ಮೂವಿ ಅಂತಲೇ ನಿಮಗೆ ಫೀಲ್ ಕೊಡುತ್ತೆ, ಬೇರೆ ಯಾವುದು ಆ ಫೀಲ್ ಬರಲ್ಲ. 2 days ಸುನಾಮಿ ಕೊಡುತ್ತೆ, ಸೂಚನೆ ಸಿಕ್ಬಿಟ್ಟಿದೆ. ಸುನಾಮಿ ಅನ್ನೋ ಸೂಚನೆ ಸಿಕ್ಕಿದೆ. ಎಷ್ಟು ಎಕ್ಸೈಟ್ ಆಗಿದ್ದಾರೆ? ಎಲ್ಲಿ ಸಿನಿಮಾ ನೋಡ್ತೀರಾ? ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಫ್ಯಾನ್ಸ್ ಜೊತೆ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಬೇಕಂತ ಆಸೆ ಇದೆ. ಸೊ ನೋಡೋಣ, ನಮ್ಮ ಟೀಮ್ ಫ್ಯಾಮಿಲಿ ಜೊತೆ ಪ್ಲಾನ್ ಮಾಡ್ಕೊಂಡು ಫಸ್ಟ್ ಡೇ ಫಸ್ಟ್ ಶೋ ಫ್ಯಾನ್ ಜೊತೆ ನೋಡೋಣ ಅಂತ. ಮಿಡ್ ನೈಟ್ ಶೋ ಇದೆ, ಗೊತ್ತಿರಬೇಕು ಅನ್ಕೋತೀನಿ. ಎಲ್ಲಾರು ಮಿಡ್ ನೈಟ್ ಶೋಗೆ ಎಲ್ಲಾದ್ರೂ ಹೋಗ್ತೀರಾ? ಫ್ಯಾನ್ಸ್ಗಳ ಜೊತೆ ಸೆಲೆಬ್ರೇಷನ್ ಜೊತೆ ಎಂಜಾಯ್ ಮಾಡ್ಕೊಂಡು ಸಿನಿಮಾ ನೋಡೋ ಪ್ಲಾನ್ ಮಾಡಿದ್ದೀರಾ? ನನಗೆ ಎಷ್ಟು ಕಾಯ್ತಾ ಇದ್ದೀನಿ ಫ್ಯಾನ್ಸ್ ತರ ಅಂದ್ರೆ, ನನ್ಗೆ ಅದು ಬೆಳಿಗ್ಗೆ ಕಾಯಕ್ಕೂ ಇಷ್ಟ ಇಲ್ಲ. ಅದಕ್ಕೆ ಪ್ರಾಬಬ್ಲಿ ಮಿಡ್ ನೈಟೇ ನೋಡ್ತೀನಿ ನಾನು. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ ನಿಮ್ಮ ಸಿನಿಮಾಗೆ. ಥ್ಯಾಂಕ್ ಯು. ಯಶ್ ನಟನೆಯ ಮುಂದಿನ ಸಿನಿಮಾ ಯಾವುದು? ಈ ಕುರಿತು ಕ್ಯಾಮ್ರಾಮ್ಯಾನ್ ಹೇಳಿದ್ದೇನು? ಬನ್ನಿ ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ.